1956ರಲ್ಲಿ ಫ್ರಾನ್ಸ್ನ ಗ್ರಾಮಾಂತರ ಪ್ರದೇಶದ ಒಂದು ಕತ್ತಲೆ ತೊರೆದ ಚರ್ಚ್. ಆಕಾಶದಲ್ಲಿ ಕತ್ತಲೆ ಮಳೆಯ ಮೋಡಗಳು ಆವರಿಸಿಕೊಂಡಿವೆ. ಹಳೆಯ ಚರ್ಚ್ ಕಲ್ಲು ಬಿರುಕುಗಳಿಂದ ಕೂಡಿದ್ದು ಮಸುಕು ಮೂಡಿದ ಮೊಸ್ಸಿನಿಂದ ತುಂಬಿಕೊಂಡಿದೆ. ಮರದ ಬಾಗಿಲು ಸ್ವಲ್ಪ ತೆರೆದಿದ್ದು ಮೃದುವಾಗಿ ಚೀರುತ್ತಿದೆ. ಒಳಗಿಂದ ಒಂದು ಮಸುಕು ದೀಪದ ಬೆಳಕು ಕಾಣಿಸುತ್ತಿದೆ. ನೆಲದ ಮೇಲೆ ಅತಿ ಭೀತಿಯ ನೆರಳುಗಳನ್ನೆಸೆಯುತ್ತಿದೆ. ವಾತಾವರಣವು ಭಯಾನಕ ಮತ್ತು ಶೀತವಾಗಿದೆ. ಚರ್ಚಿನ ಒಳಗೆ ಮೊತ್ತಲೆಯ ಕ್ಯಾಂಡಲ್ ಬೆಳಕಿನ ಕರಿಡೋರ್ನಲ್ಲಿ ಒಬ್ಬ ಪಾದ್ರಿ ಒಬ್ಬಂಟಿಯಾಗಿ ನಿಂತಿದ್ದಾನೆ. ನಡುಗುತ್ತಿರುವ ಕೈಗಳಲ್ಲಿ ಜಪಮಾಲೆ ಹಿಡಿದಿದ್ದಾನೆ. ಅವನ ಹಿಂದೆ ಕರಿದ ನೇರಳಲ್ಲಿ ನನ್ನ ಹೊದಿಕೆ ಧರಿಸಿದ ಒಂದು ಮಂಜುಳ ಆಕೃತಿ ನಿಧಾನವಾಗಿ ಪ್ರಾಯವಾಗುತ್ತದೆ. ಹಳೆಯ ಕಲ್ಲಿನ ನೆಲದ ಮೇಲೆ ರಕ್ತದ ಛಿದ್ರಗಳು ಚಿಮ್ಮುತ್ತವೆ. ಪಾದ್ರಿಯನ್ನು ಭೀಕರವಾಗಿ ಅಂದೋಣಿಗೆ ಎಳೆದುಕೊಂಡು ಹೋಗಲಾಗುತ್ತದೆ. ಮೇಣಬತ್ತಿಗಳು ನಡುಗುತ್ತವೆ. ಗೋಡೆಯ ಸೈಡ್ ಒಂದು ಭಯಾನಕ ಕ್ರಾಸ್ ತಲೆ ಕೆಳಗಾಗುತ್ತದೆ. ಚರ್ಚ್ ಸಮೀಪದ ಒಂದು ಚಿಕ್ಕ ಹಳ್ಳಿ. ಅಲ್ಲಿ ಭೀತಿಯಿಂದ ನಡುಗುತ್ತಿರುವ ಗ್ರಾಮಸ್ಥರು ವಸುಗುಟ್ಟುತ್ತಾ ಮಾತನಾಡುತ್ತಾರೆ. ಬೀದಿಗಳು ಖಾಲಿಯಾಗಿವೆ. ಕಿಟಕಿಗಳನ್ನು ಬಿಗಿಯಾಗಿ ಮುಚ್ಚಲಾಗಿದೆ. ಹಳೆಯ ಕಲ್ಲಿನ ಮನೆಗಳ ಬಾಗಿಲುಗಳ ಮೇಲೆ ರಕ್ಷಣೆಗಾಗಿ ಧಾರ್ಮಿಕ ಚಿಹ್ನೆಗಳನ್ನು ಬರೆದು ಇಡಲಾಗಿದೆ. ಒಂದು ಯುವ ನನ್, ಸಿಸ್ಟರ್ ಐರಿನ್, ಮಠದ ಹೊರಗೆ ನಿಂತಿದ್ದಾಳೆ. ಅವಳು ಕಪ್ಪು ಮತ್ತು ಬಿಳಿ ಬಣ್ಣದ ಸರಳ ವಸ್ತ್ರ ಧರಿಸಿದ್ದಾಳೆ. ಅವಳ ಮುಖದಲ್ಲಿ ಭಯ ಮತ್ತು ದೃಢನಿಶ್ಚಯದ ಮಿಶ್ರ ಭಾವನೆಗಳು ಮೂಡಿವೆ. ವ್ಯಾಟಿಕನ್ನಿಂದ ಬಂದ ಒಂದು ಪತ್ರವನ್ನು ಅವಳು ಗಟ್ಟಿ ಹಿಡಿದಿದ್ದಾಳೆ. ಚರ್ಚಿನ ಅತೀಂದ್ರಿಯ ಶಾಪದ ಬಗ್ಗೆ ತಿಳಿಸುವ ಆ ಪತ್ರ. ಹಿನ್ನೆಲೆಯಲ್ಲಿ ಒಂದು ಮಂಜುಗಟ್ಟಿದ ಅರಣ್ಯ ಕಂಡುಬರುತ್ತದೆ. ರಾತ್ರಿ ಸಮಯದಲ್ಲಿ ಕತ್ತಲ ಚರ್ಚಿನ ಒಳಗೆ ಸಿಸ್ಟರ್ ಐರಿನ್ ಕೈಯಲ್ಲಿ ದೀಪ ಹಿಡಿದು ನಿಂತಿದ್ದಾಳೆ. ಅವಳ ಹಿಂದೆ ಎತ್ತರವಾದ ಮತ್ತು ಭಯಾನಕ ವಲಾಕ್ ಎಂಬ ದೆವ್ವ ನನ್ನ ಆಕೃತಿ ನೆರಳಿನೊಳಗೆ ನಿಂತಿದೆ. ಮುಖದ ಭಾಗವೊಂದಷ್ಟು ಕತ್ತಲಲ್ಲಿ ಮುಚ್ಚಿಹೋಗಿದ್ದು ನಿಶ್ಶಬ್ದ ಕಿರಣಗಳು ಹೊಳೆಯುತ್ತಿವೆ. ಆ ಸ್ಥಳದ ವಾತಾವರಣ ದುಷ್ಟಶಕ್ತಿಯ ಭಾರದಿಂದ ತುಂಬಿಕೊಂಡಂತಿದೆ. ಚರ್ಚ್ನ ಬಲಿಪೀಠದ ಮುಂದೆ ಸಿಸ್ಟರ್ ಐರಿನ್ ನಿಂತಿದ್ದಾಳೆ. ಕೈಯಲ್ಲಿ ಶಿಲುಬೆ ಹಿಡಿದುಕೊಂಡು ಆಕಾಶ ಮಧ್ಯದಲ್ಲಿ ತೇಲುತ್ತಿರುವ ವಲಾಕ್ನ ಎದುರು ಗಂಭೀರವಾಗಿ ಎದುರಿಸುತ್ತಿದ್ದಾಳೆ. ವಲಾಕ್ನ ಕಪ್ಪು ಹೊದಿಕೆ ಅಸಹಜವಾಗಿ ಓಡಾಡುತ್ತಿದ್ದು ಅದರಿಂದ ಮೂಡುತ್ತಿರುವ ಶೀತಭಾವ ಚರ್ಚ್ನ ಪವಿತ್ರತೆಯನ್ನು ಕಲ್ಮಶಗೊಳಿಸುತ್ತಿದೆ. ಐರಿನ್ನ ಮುಖದಲ್ಲಿ ಭಯದ ಜೊತೆ ಧೈರ್ಯದ ಹೊಳೆ ಕಾಣುತ್ತದೆ. ಕಲರವಿತ್ ಕಂಚಿನ ಗಾಜಿನ ಕಿಟಕಿಯಿಂದ ಬರುವ ಬೆಳಕು ಐರಿನ್ ಮೇಲೆ ನೇರವಾಗಿ ಬೀಳುತ್ತಿದ್ದು ಅವಳನ್ನು ಸುತ್ತುವರಿಯುವಂತೆ ಒಂದು ರಕ್ಷಾಕವಚದಂತೆ ಹೊಳೆಯುತ್ತಿದೆ. ಕೇವಲ ನಂಬಿಕೆ ಮತ್ತು ಧೈರ್ಯ. ವಲಾಕ್ ದುಃಖಭರಿತ ಚೀಕಾಟ ಮಾಡುತ್ತಾ ತಿರುಚಿ ಕರಿಯ ಹೊಗೆಯಾಗಿ ಕರಗುತ್ತಾ ಹಾಳಾಗುತ್ತಿದೆ. ಆ ಕ್ಷಣದಲ್ಲಿ ಆಕಾಶದ ಮೇಲ್ಭಾಗದಿಂದ ದಿವ್ಯಪ್ರಕಾಶ ನುಗ್ಗಿ ಬಂದು ಬಲಿಪೀಠವನ್ನು ಪವಿತ್ರ ಬೆಳಕಿನಲ್ಲಿ ಹೊಳೆಯಿಸುತ್ತದೆ. ಬೆಳಗಿನ ಹೊತ್ತಿನಲ್ಲಿ ಚರ್ಚ್ ಮೌನವಾಗಿ ನಿಂತಿದೆ. ಕಿಟಕಿಗಳ ಮೂಲಕ ಸೂರ್ಯನ ಬೆಳಕು ಒಳಗೆ ಪ್ರವೇಶಿಸುತ್ತಿದೆ. ಸಿಸ್ಟರ್ ಐರಿನ್ ಒಬ್ಬಳೇ ಮಣಿಯುತ್ತಿದೆ. ಕಂಠಶೋಷಕವಾಗಿ ಪ್ರಾರ್ಥನೆ ಮಾಡುತ್ತಾ ಕುಳಿತಿದ್ದಾಳೆ. ದೇಹ ದಣಿವಿನಿಂದ ನಲುಗಿದೆ. ಅದೇ ಸಮಯದಲ್ಲಿ ವಲಾಕ್ನ ಭಯಾನಕ ಮುಖದ ಮಸುಕಾದ ನೆರಳುಗಳು ಗೋಡೆಗಳ ಮಧ್ಯೆ ಮರೆಯಾಗುತ್ತಾ ಕಾಣಿಸಿಕೊಳ್ಳುತ್ತವೆ. ಅದು ಪಾಪ ಪರಂಪರೆಯು ಸಂಪೂರ್ಣವಾಗಿ ಮುಕ್ತಿಯಾಗಿಲ್ಲ ಎಂಬ ಸೂಚನೆಯನ್ನು ನೀಡುತ್ತದೆ.